Hi everyone. So students, ನಾವು ಇವತ್ತಿನ ಒಂದು ವಿಡಿಯೋನಲ್ಲಿ ನಾವು either or ಬಗ್ಗೆ ತಿಳ್ಕೊಳ್ಳೋಣ. ಸೊ ಈ either or ಅನ್ನ ನಾವು either or ಅಂತ ಹೇಳಿ ಕೂಡ ಪ್ರೊನೌನ್ಸಿಯೇಷನ್ ಮಾಡ್ತೀವಿ. ಸೊ ಕನ್ಫ್ಯೂಷನ್ ಆಗೋದು ಬೇಡ. ಸೊ ನೋಡಿ, ಸೊ ಈ either or ಅನ್ನುವಂಥದ್ದು ನಾವು ಯಾವಾಗ ಉಪಯೋಗಿಸ್ತೇವೆ ಅನ್ನುವಂಥದ್ದು ಸೊ ನಮ್ಗೆ ಗೊತ್ತಿರಬೇಕು. ಫಸ್ಟ್ ಏನಪ್ಪಾ ಅಂದ್ರೆ, ಈ ರೀತಿ ಎರಡು ಆಯ್ಕೆಗಳಿದ್ದಾಗ, ಅಂದ್ರೆ ನಮ್ಗೆ ಎರಡು ಆಪ್ಷನ್ ಗಳಿದ್ದಾಗ ನಾವು ಈ either or ಅಥವಾ either or ಅನ್ನುವಂಥದ್ದನ್ನ ಬಳಸ್ತೇವೆ. ಸೊ ಎರಡು ವ್ಯಕ್ತಿ ಅಥವಾ ಎರಡು ವಸ್ತುಗಳಿದ್ದಾಗ ನಾವು ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡ್ಕೋತೀವಿ, ಅಂದ್ರೆ ಒಂದಕ್ಕೆ ನಾವು ಅಲ್ಲಿ ಏನ್ ಮಾಡ್ತೀವಿ, ಚಾಯ್ಸ್ ಅನ್ನ ಮಾಡ್ಕೋತೀವಿ. ಸೊ ಅವಾಗ ಈ ಒಂದು ಈದರ್ ಆರ್ ಅನ್ನ ಬಳಸ್ತೇವೆ. ಸೊ ಅದ್ ಹೇಗಂತ ನಾವು ಈಗ ಎಕ್ಸಾಂಪಲ್ ಮೂಲಕ ನೋಡ್ತಾ ಹೋಗೋಣ. ಸೊ ನೋಡಿ, ಫಸ್ಟ್ ಎಕ್ಸಾಂಪಲ್, ವಿ ಕ್ಯಾನ್ ಗೋ ಈದರ್ ಬಸ್ ಸ್ಟ್ಯಾಂಡ್ ಆರ್ ಸ್ಕೂಲ್ ಅನ್ನುವಂಥದ್ದು. ಸೊ ಇಲ್ಲಿ ನಾವು ಬಸ್ ಸ್ಟ್ಯಾಂಡ್ ಆದ್ರೂ ಹೋಗ್ತೀವಿ ಅಥವಾ ಸ್ಕೂಲ್ಗಾದ್ರೂ ಹೋಗ್ತೀವಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಸೆಕೆಂಡ್ ಎಕ್ಸಾಂಪಲ್, either Ram goes or I go to Bombay. ಸೊ ಇಲ್ಲಿ ರಾಮ್ ಅಥವಾ ನಾನು ಇಬ್ರಲ್ಲಿ ಒಬ್ಬರು ಹೋಗ್ತೀವಿ ಅಂತ, ಒಬ್ಬರಂತೂ ಖಂಡಿತ ಹೋಗ್ತೀವಿ. ಇಲ್ಲಿ ಕೂಡ ಹಾಗೆ ಬಸ್ ಸ್ಟ್ಯಾಂಡ್ ಅಥವಾ ಸ್ಕೂಲ್ ಎರಡರಲ್ಲಿ ಒಂದಕ್ಕೆ ಹೋಗ್ತೀವಿ. ಸೊ ನೆಕ್ಸ್ಟ್, either he will come or I come. ಸೊ ಇಲ್ಲಿ ಹಿ ಅಥವಾ ಐ ಅಂದ್ರೆ ಅವನು ಅಥವಾ ನಾನು ಬರ್ತೀವಿ ಅನ್ನುವಂಥದ್ದು. ಸೊ ನೆಕ್ಸ್ಟ್ ನೋಡಿ, ಇಟ್ಸ್ either ಬ್ಲಾಕ್ ಆರ್ ಗ್ರೇ. ಸೊ ಇಲ್ಲಿ ಬ್ಲಾಕ್ ಆರ್ ಗ್ರೇ ಅನ್ನುವಂಥದ್ದು ಇಲ್ಲಿ ಚಾಯ್ಸ್, ಕಲರ್ ಚಾಯ್ಸ್ ಆಗಿರುವಂಥದ್ದು. ಸೊ ಇಲ್ಲಿ ಐ ಆರ್ ಹಿ, ಸೊ ಇಲ್ಲಿ ರಾಮ್ ಆರ್ ಐ, ಸೊ ಇಲ್ಲಿ ಬಸ್ ಸ್ಟ್ಯಾಂಡ್ ಆರ್ ಸ್ಕೂಲ್. ಸೊ ಈ ರೀತಿ ನಮ್ಗೆ ಎರಡೆರಡು ಆಯ್ಕೆಗಳಿದ್ದಾಗ, ಎರಡೆರಡು ಚಾಯ್ಸ್ಗಳಿದ್ದಾಗ ನಾವೇನ್ ಮಾಡ್ತೀವಿ, ಸೆಂಟೆನ್ಸ್ ಅಲ್ಲಿ ಒಂದು ಕಂಪ್ಲೀಟ್ ಸೆನ್ಸ್ ಕೊಡ್ಲಿಕ್ಕೆ ನಾವು ಈದರ್ ಆರ್ ಅನ್ನ ಉಪಯೋಗಿಸ್ತೀವಿ. ಸೊ ನೆಕ್ಸ್ಟ್ ಕೊನೆ ಎಕ್ಸಾಂಪಲ್, either I play or he plays the cricket. ನಾನಾದರೂ ಕ್ರಿಕೆಟ್ ಆಡ್ತೇನೆ ಅಥವಾ ಅವನಾದರೂ ಕ್ರಿಕೆಟ್ ಆಡ್ತಾನೆ ಅನ್ನುವಂಥದ್ದು. ಸೊ ಇಲ್ಲಿ ಕೂಡ ಎರಡು ಜನ ಇದ್ರೆ ಎರಡು ಜನರಲ್ಲಿ ಒಬ್ರು ಕ್ರಿಕೆಟ್ ಅನ್ನ ಆಡ್ತಾರೆ ಅನ್ನುವಂಥದ್ದು. ಸೊ ಈ ರೀತಿ ಎರಡು ಚಾಯ್ಸ್ ಗಳಿದ್ದಾಗ ನಾವು ಇದನ್ನ ಬಳಸ್ತೇವೆ. ಸೊ ನಾನು ಹೇಳಿರ್ತಕ್ಕಂಥ ಒಂದು ಟ್ರಿಕ್, ಸೊ ಏನಪ್ಪ ಸಿಂಪಲ್ ಆಗಿ ಏನಂದ್ರೆ, ಎರಡು ಆಯ್ಕೆಗಳಿದ್ದಾಗ ಒಂದನ್ನು ನಾವು ಸೆಲೆಕ್ಟ್ ಮಾಡ್ಲಿಕ್ಕೆ ಈ ಈದರ್ ಆರ್ ಅನ್ನ ಬಳಸ್ತೀವಿ. ಇದರ್ ಇರ್ತದ್ರಲ್ಲಿ ಆರ್ ಇದ್ದೇ ಇರ್ತದೆ ಅನ್ನುವಂಥದ್ದು. ಸೊ ನಾನು ಹೇಳಿಕೊಟ್ಟಿರ್ತಕ್ಕಂಥ ಈ ಒಂದು ಮೆಥಡ್ ತಮ್ಗೆ ಅರ್ಥ ಆಗಿದೆ, ಈ ಒಂದು ಲೆಸನ್ ತಮ್ಗೆ ಅರ್ಥ ಆಗಿದೆ ಅಂತ ತಾವು ಅನ್ಕೊಂಡ್ರೆ, ಈ ಒಂದು ಲಾಸ್ಟ್ ಆಗಿ ನಾನು ಕೊಡ್ತಿರ್ತಕ್ಕಂಥ ಒಂದು, ಸೊ ಇದೇನು ಹೋಮ್ ವರ್ಕ್ ಅಂತ ಭಾವಿಸ್ಕೊಳ್ಳಿ. ಈ ಒಂದು ಐ ಡ್ರಿಂಕ್ ಟೀ ಆರ್ ಕಾಫಿ. ಸೊ ಈ ಒಂದು ಸೆಂಟೆನ್ಸ್ಗೆ ತಾವೇನ್ ಮಾಡ್ಬೇಕು, ಈ ಈದರ್ ಆರ್ ಅಥವಾ ಐದರ್ ಆರ್ ನ ಉಪಯೋಗಿಸ್ಕೊಂಡು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ಬೇಕು. ಐ ಹೋಪ್ ತಮ್ಗೆ ಅರ್ಥ ಆಗಿದ್ರೆ ಕಮೆಂಟ್ ಮಾಡೋದ್ರ ಜೊತೆಗೆ ವಿಡಿಯೋನ ನಿಮ್ ಫ್ರೆಂಡ್ಸ್ ಗಳ ಜೊತೆಗೆ ಶೇರ್ ಮಾಡಿ.